ನಮಸ್ಕಾರ, ನಾನು ಶಿವಕುಮಾರ್, ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ನಿಂದ. ಸ್ನೇಹಿತರೆ, ನಮ್ಮ ಸಾಧನಾ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ನಿಂದ ಪ್ರತಿ ಬಾರಿಯೂ ಹೊಸ ಪುಸ್ತಕಗಳನ್ನು ಪರಿಚಯ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಕೂಡ ಒಂದು ಪುಸ್ತಕವನ್ನು ಪರಿಚಯ ಮಾಡಲಿಕ್ಕೆ ನಾನು ನಿಮ್ಮ ಮುಂದಿಗೆ ಬಂದಿದ್ದೇನೆ. ಅದಕ್ಕಿಂತ ಮುಂಚೆ ನಾನು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಲ್ಲಿ ಒಲವನ್ನು ತೋರಿಸ್ತೀನಿ. ಸುಮಾರು ದಿನಗಳಿಂದ ಕಂಡಂಥ ಕನಸು ನನಸಾಗ್ತಾ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಬೇಕೆಂಬ ಆಸೆ ಇವತ್ತು ಕೈಗೂಡ್ತಾ ಇದೆ. ಶಿವಾಜಿ ಮಹಾರಾಜರೆಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಶಿವಾಜಿ ಮಹಾರಾಜರು ಬೀರಿರುವ ಪ್ರಭಾವ ಅತ್ಯಂತ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಅಗಾಧವಾದ ಪ್ರಭಾವವನ್ನು ಅವರು ಬೀರಿದ್ದಾರೆ. ಆ ರೀತಿಯ ಶಿವಾಜಿ ಮಹಾರಾಜರ ಬಗ್ಗೆ ಮಾತನಾಡಲಿಕ್ಕೆ ಹೊರಟಾಗ ನಾವೊಂದೆರಡು ಸಂಪ್ರದಾಯಗಳನ್ನು ಗಮನಿಸಬೇಕಾಗತ್ತೆ. ಪ್ರತಿ ಮರಾಠ ಸಂಪ್ರದಾಯದ ಮನೆಯಲ್ಲಿ ಒಂದು ಗೋಡೆಗೆ ಶಿವಾಜಿ ಮಹಾರಾಜರ ಫೋಟೋವನ್ನು ತೂಗಾಕ್ತಾ ಇದ್ರು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಹಿರಿಯರೆಲ್ಲರೂ ನಮಸ್ಕರಿಸ್ತಾ ಇದ್ರು, ಕಿರಿಯರಿಗೆ ನಮಸ್ಕರಿಸುವಂತೆ ಹೇಳ್ತಾ ಇದ್ರು. ಯಾಕೆ ಶಿವಾಜಿ ಮಹಾರಾಜರೆಂದರೆ ಅಷ್ಟೊಂದು ಪ್ರೀತಿ ಏಕೆ, ಅವ್ರ ಬಗ್ಗೆ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಕುತೂಹಲ ಏಕೆ ಎನ್ನುವ ವಿಚಾರವನ್ನು ತಿಳಿಲಿಕ್ಕೆ ಹೊರಟಾಗ ಶಿವಾಜಿ ಮಹಾರಾಜರ ಬಗ್ಗೆ ಅನೇಕ ಕಥೆಗಳನ್ನು, ಉಪಕಥೆಗಳನ್ನು, ದಂತಕಥೆಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೇವೆ, ಕೇಳ್ತಾ ಬಂದಿದ್ದೇವೆ. ಒಬ್ಬ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿದಂಥ ಹುಡುಗ ಶಿವಾಜಿ ಮಹಾರಾಜರು ರಾಜ್ಯಗಳನ್ನು ಗೆದ್ದು ಛತ್ರಪತಿಯಾಗಿ ಸಿಂಹಾಸನಾರೋಹಣ ಮಾಡಿದಂತಹ ಕೀರ್ತಿ ಸಾಮಾನ್ಯ ಘಟನೆಯಾಗಿರಲಿಲ್ಲ. ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸ ಮತ್ತು ಪ್ರಯತ್ನದಿಂದ ಸಾಧಿಸಬಹುದಾದ ಎತ್ತರವನ್ನು ಶಿವಾಜಿ ಮಹಾರಾಜರು ತನ್ನ ಜೀವನ ಕಾರ್ಯದಿಂದ ತೋರಿಸಿಕೊಟ್ಟಿದ್ದಾರೆ. ಆ ರೀತಿಯ ಸಾಮಾನ್ಯ ಮನೆತನದ ಹುಡುಗ ಹೋರಾಡಿದ್ದು ಆಗ ಅತ್ಯಂತ ಬಲಿಷ್ಠನಾಗಿದ್ದಂತಹ ಔರಂಗಜೇಬ್ ಮತ್ತು ಆದಿಲ್ ಶಾಹಿ ಮನೆತನದ ವಿರುದ್ಧ ಸೆಡ್ಡು ಹೊಡೆದು ಅವರನ್ನು ಸೋಲಿಸಿ ಗೆದ್ದದ್ದು ಇತಿಹಾಸದಿಂದ ತಿಳಿಯುತ್ತಾ ಹೋಗುತ್ತೆ. ಹಾಗೆ ಇಂಗ್ಲಿಷರ ಜೊತೆಗೆ, ಪೋರ್ಚುಗೀಸರ ಜೊತೆಗೆ, ಮತ್ತ್ಯಾಕ್ರಿ ಆಗಿನ ಕಾಲಘಟ್ಟದಲ್ಲಿದ್ದಂತಹ ವಿರೋಧಿ ಹಿಂದೂ ದೊರೆಗಳ ವಿರುದ್ಧವೂ ಕೂಡ ಕಾದಾಡಿ ಗೆದ್ದದ್ದು ತನ್ನ ಸೈನ್ಯ ಬಲ ಮತ್ತು ಚಾಣಾಕ್ಷತನದಿಂದ. ಇಂತಹ ಮಹಾವೀರನ ಮೂಲ ಪುರುಷರು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ವಲಸೆ ಹೋಗಿದ್ದರು. ಈ ಶಿವಾಜಿಯ ಮೂಲ ಕನ್ನಡದ ನೆಲ ಅನ್ನುವ ವಿಚಾರವನ್ನು ಕುರಿತು ಅನೇಕ ಪುಸ್ತಕಗಳು ಬಂದರೂ ಕೂಡ ಅದಕ್ಕೆ ವೈಜ್ಞಾನಿಕ ದಾಖಲೆಗಳಿರಲಿಲ್ಲ, ಸತ್ಯಾಸತ್ಯತೆಯನ್ನು ಹೊರಗಚ್ಚುವ ಸಂಶೋಧನೆಗಳಿರಲಿಲ್ಲ. ಆ ರೀತಿಯ ಒಂದು ಪುಸ್ತಕ ಇವತ್ತು ನಮ್ಮ ಕಣ್ಮುಂದೆ ಇದೆ. ಆ ಪುಸ್ತಕವನ್ನು ಪರಿಚಯ ಮಾಡಲಿಕ್ಕೆ ನಾನೆಲ್ಲ ಇಷ್ಟು ಪೀಠಿಕೆಯನ್ನು ಹಾಕಿದ್ದು. ಹಾಗಾದರೆ ಆ ಪುಸ್ತಕ ಯಾವುದು ಅಂತಂದರೆ ಶಿವಾಜಿಯ ಮೂಲ ಕನ್ನಡದ ನೆಲ ಅನ್ನುವ ಒಂದು ಕನ್ನಡ ಅವತರಣೆಯ ಪುಸ್ತಕ. ಈ ಪುಸ್ತಕವನ್ನು ಮೂಲ ಭಾಷೆ ಇರ್ತಕ್ಕಂಥದ್ದು, ಈ ಪುಸ್ತಕದ ಮೂಲ ಭಾಷೆ ಇರುವುದು ಮರಾಠಿಯಲ್ಲಿ. ಡಾಕ್ಟರ್ ಡೇರೆಯವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಯಥಾವತ್ತಾಗಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಡಾಕ್ಟರ್ ಸರಜು ಕಾಟ್ಕರ್ ಎನ್ನುವ ಕನ್ನಡದ ಲೇಖಕ. ಈ ಪುಸ್ತಕವನ್ನು ಹೇಗೆ ಓದಬೇಕು, ಯಾವ ಉದ್ದೇಶಕ್ಕಾಗಿ ಓದಬೇಕು, ಈ ಪುಸ್ತಕದಲ್ಲಿರುವ ಅಂಶಗಳೇನು ಅನ್ನುವ ಕುರಿತು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದರೆ ಈ ಪುಸ್ತಕವನ್ನು ಬರೆದಂತಹ ಡೇರೆ ಯಾರು? ಈ ಡೇರೆ ಬೇರೆ ಯಾರೂ ಅಲ್ಲ, ಮಹಾರಾಷ್ಟ್ರದ ಸಂಶೋಧನಾ ಬರಹಗಳಲ್ಲಿ, ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಬಹಳಷ್ಟು ಎತ್ತರವನ್ನು ಸಾಧಿಸಿದಂತಹ ರಾಮಚಂದ್ರ ಚಿಂತಾಮಣ ಡೇರೆ ಎನ್ನುವ ಮೂಲ ಹೆಸರಿನೊಂದಿಗೆ ಬರ್ತಾರೆ. ಇವರು ಒಂದು ದೊಡ್ಡ ಐತಿಹಾಸಿಕ ದಾಖಲೆಗಳ ಮೂಲಕ ಛತ್ರಪತಿ ಶಿವಾಜಿ ಮಹಾರಾಜರ ಮೂಲ ಕನ್ನಡವೇ ಆಗಿದೆ, ಕನ್ನಡದ ನೆಲ ಆಗಿದೆ, ಇವತ್ತಿನ ಕರ್ನಾಟಕವೇ ಆಗಿದೆ ಎನ್ನುವ ವಿಚಾರವನ್ನು ತೋರಿಸ್ತಾರೆ. ನೋಡಿ, ನಮಗೆಲ್ಲರಿಗೂ ಕೂಡ ಇವತ್ತು ಕೂಡ ಕಾಡುವ ಒಂದು ಪ್ರಶ್ನೆ ಇದೆ, ಬೆಳಗಾವಿ ಮಹಾರಾಷ್ಟ್ರದ ಅಥವಾ ಕರ್ನಾಟಕದ ಅಂತ. ಪ್ರತಿ ವರ್ಷ ಈ ಕನ್ನಡ ನಾಡು ನುಡಿ ಅಥವಾ ಈ ಹಬ್ಬವನ್ನು, ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸುವಾಗ ಈ ಪ್ರಶ್ನೆ ಎದ್ದೇಳುತ್ತೆ. ನಾವು ಪ್ರತಿಭಟನೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಮತ್ತು ಅದನ್ನು ಅದೇ ರೀತಿಯಲ್ಲಿ ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಪ್ರಶ್ನೆ ಯಾರಿಗಾದರೂ ಕಾಡಿದ್ದಾದರೆ ಅಥವಾ ಈ ಪ್ರಶ್ನೆಗೆ ಉತ್ತರ ಬೇಕೆಂದರೆ ನೀವು ಓದಬೇಕಾದ ಒಂದೇ ಒಂದು ಪುಸ್ತಕ ಯಾವುದು ಅಂತಂದರೆ ಈ ಶಿವಾಜಿಯ ಮೂಲ ಕನ್ನಡದ ನೆಲ ಅಂತ. ಯಾಕೆ ಅಂತಂದರೆ ಡಾಕ್ಟರ್ ಡೇರೆಯವರು ಪ್ರತಿಪಾದಿಸ್ತಾರೆ, ಪ್ರಮುಖವಾಗಿ ಪ್ರತಿಪಾದಿಸುವ ವಿಷಯ ಏನು ಅಂತಂದರೆ ಮಹಾರಾಷ್ಟ್ರ, ನಾ ಹೇಳ್ತಾ ಇರೋದು ಯಾವುದೇ ಮಹಾರಾಷ್ಟ್ರದ ಒಂದು ಸ್ಥಳ ಅಲ್ಲ, ಮಹಾರಾಷ್ಟ್ರ, ಇಡೀ ಮಹಾರಾಷ್ಟ್ರ, ಆ ಮಹಾರಾಷ್ಟ್ರದ ಮೂಲ ಕರ್ನಾಟಕವಾಗಿತ್ತು ಎನ್ನುವ ವಿಷಯದೊಂದಿಗೆ ತಮ್ಮ ಸಂಶೋಧನೆಯನ್ನು ಪ್ರಾರಂಭ ಮಾಡ್ತಾರೆ.
ಪ್ರಾರಂಭ ಮಾಡುವಾಗ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತಾರೆ. ಈ ಪುಸ್ತಕದಲ್ಲಿ ಉಲ್ಲೇಖಿಸಿರುವಂತೆ ಮಹಾರಾಷ್ಟ್ರದ 4 ಸುಪ್ರಸಿದ್ಧ ದೇವಾಲಯಗಳಾಗಿರ್ತಕ್ಕಂಥ ಪಂಡ್ರಾಪುರದ ವಿಠಲ, ಜೇಜೂರಿಯ ಖಂಡೋಬಾ, ಕೊಲ್ಲಾಪುರದ ಮಹಾಲಕ್ಷ್ಮಿ ಹಾಗೂ ತುಳಜಾಪುರದ ಭವಾನಿ ದೇವಾಲಯಗಳು ಅವರ ಮೂಲ ಪರಂಪರೆ ಅಥವಾ ಮೂಲ ದೇವಸ್ಥಾನಗಳು ಕರ್ನಾಟಕದಲ್ಲಿ ಇದ್ದುವು ಅನ್ನುವ ವಿಚಾರವನ್ನ ಫಸ್ಟ್ ಸಂಶೋಧನೆ ಮಾಡ್ತಾರೆ. ನಂತರ ಶಿವಾಜಿಯ ಮೂಲ ಪುರುಷರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಶುರು ಮಾಡ್ತಾರೆ ಡಾಕ್ಟರ್ ಡೇರಿ ಅವರು. ಈ ಶಿವಾಜಿಯವರ ಮೂಲ ಪುರುಷರನ್ನ ಸಂಶೋಧನೆ ಮಾಡುವಾಗ ಅವರು ಹಲವಾರು ವಿಷಯಗಳನ್ನ ನಮ್ಮ ಮುಂದೆ ಉದಾಹರಣೆ ಸಹಿತ ಇಲ್ಲಿ ತೆಗೆದುಕೊಂಡು ಬರ್ತಾರೆ. ಶಿವಾಜಿ ಮಹಾರಾಜರ ಮೂಲ ಪುರುಷ ಬಿಳಿಯಪ್ಪ ಅಂತ. ಆ ಬಿಳಿಯಪ್ಪ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೊರಟೂರು ಎಂಬ ಗ್ರಾಮದಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ತನ್ನ ವಂಶವನ್ನ ಮುಂದುವರಿಸ್ತಾನೆ ಅಂತ ಹೇಳ್ತಾರೆ. ಈ ಬಳಿಯಪ್ಪನ ಮನೆತನದಲ್ಲಿಯೇ ಶಿವಾಜಿ ಮಹಾರಾಜರು ಹುಟ್ಟಿದ್ರು. ಒಂದೆರಡು ಪ್ರಸಂಗಗಳಲ್ಲಿ ಸ್ವತಃ ಶಿವಾಜಿ ಮಹಾರಾಜರೇ ಈ ವಿಚಾರವನ್ನ ತನ್ನ ಪುತ್ರ ಸಂಭಾಜಿ ಜೊತೆ ಹಂಚಿಕೊಂಡಿದ್ದರು ಎನ್ನುವ ದಾಖಲೆಗಳನ್ನು ಕೂಡ ಸಂಶೋಧನೆ ಮಾಡ್ತಾರೆ. ಈ ಎಲ್ಲ ವಿಚಾರಗಳನ್ನು ಕುರಿತು ಡಾಕ್ಟರ್ ಡೇರೆ ಅವರು ತಮ್ಮ ಸಂಶೋಧನಾ ಗ್ರಂಥವಾದ ಶಿಖರ ಶಿಂಗಣಾಪುರುಚ ಶಂಭು ಮಹದೇವ ಎಂಬ ಬೃಹತ್ ಗ್ರಂಥದಲ್ಲಿ ಬರಿತಾ ಹೋಗ್ತಾರೆ. ಆರಂಭದಲ್ಲಿ ಮರಾಠ ಸಂಘಗಳಿಂದ ಅದು ಏನಾಗುತ್ತೆ, ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಆದರೆ ಸಂಶೋಧನೆ ನೆಲೆಯಲ್ಲಿ ಅದನ್ನ ಮುಂದುವರಿಸ್ಕೊಂಡು ಬಂದಾಗ ಸತ್ಯಾಸತ್ಯತೆಗಳನ್ನ ತೋರಿಸಿಕೊಟ್ಟಾಗ ಆ ಎಲ್ಲ ವಿರೋಧಗಳು ಕೂಡ ಮರೆಮಾಚುತ್ತೆ. ಹಾಗಾದ್ರೆ ಶಿವಾಜಿ ಮಹಾರಾಜರ ವಂಶವೃಕ್ಷ ಹೇಗಿದೆ ಅನ್ನುವ ವಿಚಾರವನ್ನು ನೋಡ್ತಾ ಬಂದಾಗ ಶಿವಾಜಿ ಮಹಾರಾಜರ ಮೂಲ ಪುರುಷ ಬಳಿಯಪ್ಪ, ಅವರ ನಂತರ ಕೇಳೋಜಿ ಭೋಂಸ್ಲೆ, ಅವರ ನಂತರ ಪರಸೋಜಿ ಭೋಂಸ್ಲೆ, ಅವರ ನಂತರ ಬಾಬಾಜಿ ಭೋಂಸ್ಲೆ, ಅವರ ನಂತರ ಅವರಿಗಿಬ್ಬರು ಮಕ್ಕಳು ಬರ್ತಾರೆ. ಬಾಬಾಜಿ ಭೋಂಸ್ಲೆಗೆ ಮಾಲಾಜಿ ಭೋಂಸ್ಲೆ ಮತ್ತು ವಿಟೋಜಿ ಭೋಂಸ್ಲೆ ಅಂತಂದಿಡಿ. ಈ ಮಾಲಾಜಿ ಭೋಂಸ್ಲೆಗೆ ಇಬ್ಬರು ಮಕ್ಕಳು, ಅದರಲ್ಲಿ ಶಹಜಿ ಭೋಂಸ್ಲೆ ಮತ್ತು ಶರೀಫ್ಜಿ ಭೋಂಸ್ಲೆ ಅಂತ. ಈ ಶಹಜಿ ಭೋಂಸ್ಲೆಗೆ 3 ಮಕ್ಕಳು, ಅವರಲ್ಲಿ ಒಬ್ಬರು ಹಿರಿಯವರಾದಂತಹ ಸಂಭಾಜಿ, ಎರಡನೆಯವರು ಶಿವಾಜಿ, ಮೂರನೆಯವರು ವೆಂಕೋಜಿ ಅಂತ. ಈ ಶಿವಾಜಿಗೆ ಇಬ್ಬರು ಮಕ್ಕಳು ಸಂಭಾಜಿ ಅಂತ. ನಮ್ಮಲ್ಲಿ ಗೊತ್ತಿದೆ, ಸತಾರ ಸಂಸ್ಥಾನ ಆದ ಮುಖ್ಯಸ್ಥರು ಮತ್ತು ಪ್ರಾರಂಭ ಮಾಡಿದವರು ಸಂಭಾಜಿ, ಕೊಲ್ಲಾಪುರದ ಸಂಸ್ಥಾನವನ್ನ ಪ್ರಾರಂಭ ಮಾಡಿದವರು ರಾಜಾರಾಮ್ ಅಂತ. ಈ ರೀತಿಯಾಗಿ ಅವರ ಮೂಲ ಪುರುಷರ ಈ ರೀತಿಯ ಶಿವಾಜಿ ಮಹಾರಾಜರ ಜಾಡನ್ನ ಅರಸುತ್ತಾ ಡಾಕ್ಟರ್ ಡೇರೆ ಅವರು ತನ್ನ ಸಂಶೋಧನೆಯನ್ನ ಮುಂದುವರಿಸ್ತಾರೆ. ಅವರ ಮೂಲವನ್ನ ಹುಡುಕುವ ಅನೇಕ ವಿಚಿತ್ರವಾದಂತಹ ವಿಷಯಗಳು ಡಾಕ್ಟರ್ ಡೇರೆ ಅವರ ಗಮನಕ್ಕೆ ಬರುತ್ತೆ. ಡಾಕ್ಟರ್ ಡೇರೆ ಅವರು ಶಿವಾಜಿ ಮಹಾರಾಜರ ಮೂಲ ಮನೆತನದ ಬಗೆಗೆ ಸಂಶೋಧನೆಯನ್ನ ಕೈಗೊಂಡಾಗ ಅವರಿಗೆ ಎದುರಿಗೆ ಕಂಡಿದ್ದು ಅವರ ಮನೆಯ ದೇವರು. ನೋಡಿ, ಯಾವುದೇ ಒಬ್ಬ ಸಂಶೋಧಕರು ಒಬ್ಬ ವ್ಯಕ್ತಿಯ ಬಗ್ಗೆ ಸಂಶೋಧನೆ ಕೈಗೊಳ್ಳುವಾಗ ಅವರ ಕುಲದೇವರು ಅಥವಾ ಮನೆ ದೇವರನ್ನ ಮೊದಲು ಸಂಶೋಧನೆ ಮಾಡ್ತಾರೆ. ಇಲ್ಲಾಗಿದ್ದು ಕೂಡ ಅದನ್ನೇ. ಶಿವಾಜಿ ಮಹಾರಾಜರ ಮನೆಯ ದೇವರು ಶಿಖರ ಶಿಂಗಣಾಪುರದ ಶಂಭು ಮಹದೇವ ಅನ್ನುವ ವಿಚಾರವನ್ನ ಅವರು ಸಂಶೋಧನೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ವ್ಯಕ್ತಿ ಬದಲಾಗಬಹುದು, ಊರು ಬದಲಾಗಬಹುದು, ಆದರೆ ಕುಲದೇವರು ಮತ್ತೆ ಮನೆಯ ದೇವರು ಬದಲಾಗುವುದಿಲ್ಲ ಅನ್ನುವ ದೃಢ ನಂಬಿಕೆಯಿಂದ ಈ ವಿಚಾರವನ್ನ ಅವರು ಸಂಶೋಧನೆಯಿಂದ ಹೊರತೆಗಿತಾರೆ. ಇದಾದ ಮೇಲೆ ಶಿಖರ ಶಿಂಗಣಾಪುರದ ಶಂಭು ಮಹಾದೇವನ ಅವ್ರ ಮನೆ ದೇವರಾಗಿದ್ರೆ ಅದು ಎಲ್ಲಿದೆ ಅನ್ನುವ ವಿಚಾರವನ್ನ ನಮ್ಮ ಡಾಕ್ಟರ್ ಡೇರೆ ಅವರು ಮನಗಾಣ್ತಾರೆ. ಅದು ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನನ ಪ್ರತಿರೂಪ ಅನ್ನುವ ವಿಚಾರವನ್ನ ಈ ನಮ್ಮ ಶಿಖರ ಶಿಂಗಣಾಪುರುಚ ಶಂಭು ಮಹಾದೇವ ಕೃತಿಯಲ್ಲಿ ಬರೀತಾರೆ. ಹಾಗಾದ್ರೆ ಈ ದೇವಸ್ಥಾನವನ್ನ ಕಟ್ಟಿದವರು ಯಾರು? ಆಗ ಬಂದದ್ದೇ ಬಳಿಯಪ್ಪ ಅಂತ. ಈ ಬಳಿಯಪ್ಪನ ಜಾಡು ಹಿಡಿದು ಹೊರಟಂತ ಡೇರೆಯವರಿಗೆ ಗೊತ್ತಾಗಿತ್ತು, ಈ ಬಳಿಯಪ್ಪನ ವಂಶದಿಂದಲೇ ಶಿವಾಜಿ ಮಹಾರಾಜರು ಹುಟ್ಟಿದರು ಅನ್ನುವ ವಿಚಾರವನ್ನ ಅವರು ನಮಗೆ ಈ ಪುಸ್ತಕದ ಮೂಲಕ ನೀಡ್ತಾರೆ. ಜೊತೆಗೆ ಶ್ರೀಶೈಲದ ಜಾಡು ಹಿಡಿದು ಹೊರಟಂತ ಡೇರೆಯವರಿಗೆ ಕೊನೆಗೆ ಸಿಕ್ಕಿದ್ದು ಇದು ಎಲ್ಲಿದೆ ಅಂತ ಹೇಳಿ ನೋಡಿದಾಗ ಇದು ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದ ಸೊರಟೂರು. ಈ ಬಳಿಯಪ್ಪ ಮೂಲತಃ ಸೊರಟೂರಿನವನು, ಅಲ್ಲಿಯೇ ಇದ್ದ. ಅಲ್ಲಿಂದ ಮಹಾರಾಷ್ಟ್ರಕ್ಕೆ ವಲಸೆ ಹೋದ. ಇವನು ಪಶುಪಾಲನಾ ವೃತ್ತಿಯನ್ನು ಮಾಡ್ತಾ ಇದ್ದ. ಇವನ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಆಕಳು, ಎಮ್ಮೆ ಈ ತರದ ಪ್ರಾಣಿಗಳು ಇರ್ತಾ ಇದ್ವು. ಇವನು ಪಶುಪಾಲಕರ ಸಮೂಹದ ನಾಯಕನಾಗಿದ್ದ. ಇವನ ಮುಂದಿನ ಸಂತತಿಯೇ ಶಿವಾಜಿ ಮಹಾರಾಜರ ರೂಪದಲ್ಲಿ ಉದಯಿಸಿ
ಇಡೀ ಜಗತ್ತು ನಿಬ್ಬೆರಗಾಗುವಂತೆ ಶೌರ್ಯ ಸಾಹಸಗಳಿಗೆ ಇನ್ನೊಂದು ಹೆಸರಾಗಿ ಪ್ರಸಿದ್ಧಿಗೆ ಬಂತು ಅನ್ನುವ ವಿಚಾರವನ್ನ ಡೇರಿಯವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಿ ಶಿವಾಜಿ ಮಹಾರಾಜರ ಮೂಲ ಎಲ್ಲಿ ಅನ್ನುವ ವಿಚಾರವನ್ನ ನೋಡ್ತಾ ಬಂದಾಗ ಕೆಲವೊಬ್ರು ಮಹಾರಾಷ್ಟ್ರ ಅಂತಾರೆ, ಈಗಿನ ಕೆಲವೊಂದು ಸಂಶೋಧನೆ ಬರಹಗಳು ಕರ್ನಾಟಕ ಅಂತ ಹೇಳ್ತಾರೆ. ಇದು ಯಾಕಾಯ್ತು, ಇದು ಯಾಕೆ ಶಿವಾಜಿ ಮಹಾರಾಜರ ಮೂಲ ಯಾಕೆ ತಪ್ಪೋಯ್ತು ಅನ್ನುವ ವಿಚಾರವನ್ನು ಕೂಡ ಈ ಪುಸ್ತಕದಲ್ಲಿ ಸರಿಯಾಗಿ ಅವರು ಅನುಕ್ರಮಣಿಕೆ ಮಾಡ್ತಾರೆ. ಶಿವಾಜಿ ಮಹಾರಾಜರು ಎಲ್ಲಾ ಪ್ರದೇಶಗಳನ್ನು ಗೆದ್ದು ಪಟ್ಟಾಭಿಷೇಕವನ್ನ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶದೊಂದಿಗೆ ಇದ್ದಾಗ ಆಗಿನ ವೈದಿಕ ಸಂಪ್ರದಾಯದ ಕೆಲವರು ಇದನ್ನು ವಿರೋಧಿಸ್ತಾರೆ. ಕಾರಣ, ಅವನು ಪಶುಪಾಲನಾ ವೃತ್ತಿಯಲ್ಲಿ ಬಂದಿರತಕ್ಕಂಥ ಕುಟುಂಬದಿಂದ ಬಂದವನು. ಆಮೇಲೆ ಅವನಿಗೆ ಯಾವುದೇ ರೀತಿಯ ಅರಸೊತ್ತಿಗೆಯ ಪ್ರಭಾವ ಇರುವುದಿಲ್ಲ. ಹಾಗಾಗಿ ಅವನಿಗೆ ಈ ಕ್ಷತ್ರಿಯತ್ವದ ಪಟ್ಟವನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ತುಂಬಾ ಚಾಣಾಕ್ಷನಾಗಿದ್ದಂತಹ ಶಿವಾಜಿ ಮಹಾರಾಜರು ಗಾಗಾ ಭಟ್ಟನೆಂಬ ಪಂಡಿತನನ್ನ ಕರೆಸಿ ಈ ಸಮಸ್ಯೆಯನ್ನ ವಿವರಿಸ್ತಾರೆ. ಈ ಸಮಸ್ಯೆಯನ್ನ ವಿವರಿಸಿದಾಗ ಗಾಗಾ ಭಟ್ಟನು ಸೌರಾಷ್ಟ್ರದ ರಜಪೂತರೆಂದು ಇವರನ್ನ ಉಲ್ಲೇಖ ಮಾಡ್ತಾನೆ. ಅದೇ ರೀತಿಯ ಕಾಗದ ಪತ್ರಗಳನ್ನು ತಯಾರು ಮಾಡ್ತಾನೆ. ಅದೇ ರೀತಿಯ ಕುಂಡಲಿ ಜಾತಕಗಳನ್ನು ತಯಾರು ಮಾಡ್ತಾನೆ. ಆಗ ಇವರು ಸೌರಾಷ್ಟ್ರದ ಮೂಲದವರು ಅನ್ನುವ ವಾದ ನಮಗೆ ಇತಿಹಾಸದಲ್ಲಿ ದೊರಕ್ತಾ ಬರುತ್ತೆ. ಆದ್ರೆ ಡೇರೆ ಅವರು ಇದನ್ನು ಒಪ್ಪೋದಿಲ್ಲ. ಶಿವಾಜಿಯ ಮಹಾರಾಜರ ಮೂಲ ಊರನ್ನು ಹುಡುಕಿಕೊಂಡು ಡಾಕ್ಟರ್ ಡೇರೆ ಸೊರಟೂರಿಗೆ ಬರ್ತಾರೆ. ಅವರಿಗೆ ಇನ್ನೊಂದು ವಿಸ್ಮಯಕಾರಿಯಾದಂಥ ಸಂಗತಿಯಲ್ಲಿ ಗೊತ್ತಾಗುತ್ತೆ. ಸೊರಟೂರಿನ ಪಕ್ಕದಲ್ಲಿಯೇ ಲಕ್ಷ್ಮೇಶ್ವರದಲ್ಲಿ ಸೋಮನಾಥೇಶ್ವರ ಎಂಬ ಭವ್ಯವಾದ ದೇವಸ್ಥಾನ ಇದೆ. ಆ ದೇವಸ್ಥಾನವೇ ಆ ಗಾಗಾ ಭಟ್ಟರು ನೀಡಿರ್ತಕ್ಕಂಥ ಸೋಮನಾಥ ದೇವಾಲಯದ ಉಲ್ಲೇಖ ಅಂತಂದೇಳಿ ಹೇಳ್ತಾರೆ. ಈ ಎಲ್ಲ ಬಹು ಮುಖ್ಯವಾದಂಥ ಸಂಗತಿಗಳನ್ನ ಹೊರಗಚ್ಚಿ ತೆಗೆದ ಮೇಲೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಈ ಶಿವಾಜಿ ಮಹಾರಾಜರ ಚರಿತ್ರೆಯ ಬಗೆಗಿನ ಊಹಾಪೋಹಗಳಿಗೆ ಇದ್ದಂತಹ ತೆರೆ ಬೀಳುತ್ತೆ. ನಮ್ಮಲ್ಲಿ ಸ್ವಾರಸ್ಯಕರವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಂದ್ರೆ, ಈ ಮರಾಠ ಸಾಮ್ರಾಜ್ಯದ ಕೇಂದ್ರ ವ್ಯಕ್ತಿಯಾದಂಥ ಶಿವಾಜಿಯನ್ನ ಮರಾಠರು ಆರಾಧ್ಯ ದೈವ ಅಂತಾರೆ, ಸ್ವಾಭಿಮಾನದ ಸಂಕೇತ ಅಂತಾರೆ. ಆದ್ರೆ ನಾವುಗಳು ಕನ್ನಡಿಗರು ಅವರ ಮೂಲ ಪುರುಷರು ಬಳಿಯಪ್ಪ ಮೂಲತಃ ಗದಗ ಜಿಲ್ಲೆಯ ಸೊರಟೂರಿನವನು. ಅವನು ಕನ್ನಡದ ಮನೆತನವೇ ಆಗಿದ್ದವನು. ಅವನು ಹೊಯ್ಸಳರ ಕಾಲದಲ್ಲಿದ್ದಂತಹ ಗವಳಿ ಅಥವಾ ಗವಳಿಯೇ ಆಗಿದ್ದಾನೆ ಎನ್ನುವ ವಿಚಾರವನ್ನ ನಮ್ಮ ಡಾಕ್ಟರ್ ಡೇರೆ ಅವರು ನಮಗೆ ಈ ಪುಸ್ತಕದ ಮೂಲಕ ನೀಡ್ತಾರೆ. ಡಾಕ್ಟರ್ ಡೇರೆ ಹೀಗೆ ಕೆಲವೊಂದು ಐತಿಹಾಸಿಕ ವಿಚಾರಗಳನ್ನು ಒಪ್ಪಿಸಿದ ಮೇಲೆ ರಾಜಸ್ಥಾನದ ಸಿಸೋಡಿಯ ವಾದ, ನೆಕ್ಸ್ಟು ಈ ಸೌರಾಷ್ಟ್ರದ ರಜಪೂತನೆಂಬ ವಾದ, ಇವೆಲ್ಲವೂ ಕೂಡ ಕಣ್ಮರೆಯಾಗುತ್ತೆ. ಆಗ ಬಹು ಧೈರ್ಯವಾಗಿ ಡಾಕ್ಟರ್ ಡೇರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಶಿವಾಜಿಯ ಮೂಲ ಪುರುಷರು ಕರ್ನಾಟಕದಿಂದ ಬಂದವರು. ಕರ್ನಾಟಕದಿಂದಲೇ ಆ ಬಳಿಯಪ್ಪ ಮಹಾರಾಷ್ಟ್ರಕ್ಕೆ ಬಂದ. ಆ ಬಳಿಯಪ್ಪನ ವಂಶದಿಂದಲೇ ಅಥವಾ ಬಳಿಯಪ್ಪನ ವಂಶದಲ್ಲಿಯೇ ಹುಟ್ಟಿದಂಥ ಶಿವಾಜಿ ಮಹಾರಾಜರು ಅತ್ಯದ್ಭುತವಾದಂತಹ ಸಾಮ್ರಾಜ್ಯವನ್ನ ಕಟ್ಟಿದರು, ಛತ್ರಪತಿ ಎನ್ನುವ ಬಿರುದನ್ನ ಹೊಂದಿದರು ಎನ್ನುವ ವಿಚಾರವನ್ನ ನಮಗೆ ತಿಳಿಸ್ತಾ ಬರ್ತಾರೆ. ಹೀಗಾಗಿ ಕನ್ನಡಿಗರಾದ ನಾವೆಲ್ಲರೂ ಕೂಡ ತುಂಬಾ ಖುಷಿ ಪಡಬೇಕಾದ ವಿಷಯವೇನೆಂದರೆ, ಶಿವಾಜಿಯ ಮೂಲ ಪುರುಷರು ಕನ್ನಡಿಗರು, ಕನ್ನಡದ ನೆಲ ಈ ತರದ ಮೂಲ ಪುರುಷರಿಗೆ ಯಾವತ್ತೂ ಕೂಡ ಅಗ್ರಸ್ಥಾನಿಯಾಗಿರುತ್ತೆ ಎನ್ನುವ ವಿಚಾರವನ್ನ ಈ ಪುಸ್ತಕದ ಮೂಲಕ ನಮಗೆ ತರ್ತಾರೆ. ನೀವು ಕೂಡ ಈ ಪುಸ್ತಕವನ್ನ ಒಮ್ಮೆ ಕೊಂಡು ಓದಿ, ಈ ಪುಸ್ತಕದಲ್ಲಿರ್ತಕ್ಕಂಥ ಇನ್ನೂ ಹಲವಾರು ವಿಚಾರಗಳನ್ನ ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ, ಸಂಬಂಧಿಕರಿಗೆ ತಿಳಿಸಿ. ಈ ಪುಸ್ತಕ ಎಲ್ಲಿ ಸಿಗುತ್ತೆ ಅನ್ನುವ ವಿಚಾರಕ್ಕೆ ಬಂದ್ರೆ, ನಮ್ಮ ಸಾಧನಾ ಅಕಾಡೆಮಿ ಬುಕ್ ಆ್ಯಪ್ ಅಲ್ಲಿ ಈ ಪುಸ್ತಕ ಅವೈಲೇಬಲ್ ಆಗಿರುತ್ತೆ. ಈ ಕೆಳಗೆ ಕಾಣಿಸಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಮನೆಯ ಬಾಗಿಲಿಗೆ ಈ ಪುಸ್ತಕವನ್ನ ತಲುಪಿಸುವ ಕೆಲಸವನ್ನ ನಮ್ಮ ತಂಡ ಮಾಡುತ್ತೆ. ಥ್ಯಾಂಕ್ ಯು.